ತರ್ತರಿಯಾಗಿ ಪುಡಿ ಮಾಡಿ ಈ ರೀತಿ ಚಿಕ್ಕಿ ಮಾಡಿದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಸೊ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1.5 ಕಪ್ನಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಮೆಷರ್ಮೆಂಟ್ ಕರೆಕ್ಟಾಗಿ ತೊಗೋಬೇಕಾಗತ್ತೆ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಸ್ವಲ್ಪ ಇದು ಕ್ರಿಸ್ಪ್ ಆಗಬೇಕು, ಹಾಗೆ ಸಿಪ್ಪೆ ಎಲ್ಲ ಇದು ಬಿಡಬೇಕು. ಆ ರೀತಿ ನೀವು ಹದವಾಗಿ ಹುರ್ಕೊಳ್ಳಿ. ನೋಡಿ, ಈ ರೀತಿ ಸ್ಪೂನ್ನಲ್ಲಿ ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಉಜ್ಜಿದ್ರೆ ಈ ರೀತಿ ಸಿಪ್ಪೆ ಬಿಡಬೇಕು. ಯಾವುದೇ ಕಾರಣಕ್ಕೂ ಸೀದೋಗಬಾರ್ದು. ಈ ರೀತಿ ಹಾಕ್ತಿದ್ದಾಗೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ತಟ್ಟೆಗೆ ಈ ಶೇಂಗಾನೆಲ್ಲ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ಈ ತಣ್ಣಗಾದ ನಂತರ ನಾವು ಈ ಸಿಪ್ಪೆನೆಲ್ಲ ಈಸಿಯಾಗಿ ತೆಕ್ಕೊಂಡ್ಬಿಡ್ಬೋದು. ಕೈನಲ್ಲಾದರೂ ಸರಿ ಅಥವಾ ಒಂದು ಬಟ್ಟೆನಲ್ಲಾದರೂ ಸರಿ ಹಾಕಿ ಈ ರೀತಿ ಸಿಪ್ಪೆನ ನೀಟಾಗೆ ತೆಕ್ಕೊಂಡ್ಬಿಡಿ. ನೀವು ಬೇಕಿದ್ರೆ ಸ್ವಲ್ಪನೇ ಹಾಕ್ಕೊಂಡು ರಫಾಗಿ ಗ್ರೈಂಡ್ ಮಾಡ್ಕೊಳ್ತಾ ಪುಡಿ ಮಾಡ್ಕೋಬೋದು, ಅಥವಾ ಒಂದೇ ಸಾರಿ ಈ ರೀತಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದಾದರೆ